ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತ ನಿಮಗೂ ಶೇರ್ ಮಾಡ್ತೀನಿ, ನೀವು ನೋಡ್ಕೊಂಬನ್ನಿ. ಇದು ನಿನ್ನೆ ಸಂಜೆ ವಿಡಿಯೋ ನೋಡಿ ಹಸ್ಬೆಂಡು ಹಶ್ವಾಗಿದೆ ಮ್ಯಾಗಿ ಮಾಡಿಕೊಡು ಅಂತ ಹೇಳಿದರು, ಅದಕ್ಕೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ. ಹಾಗೆ ನೈಟ್ ಊಟಕ್ಕೆ ಪಲಾವ್ ಮಾಡಿದ್ದೆ ನೋಡಿ. ಪಲಾವು ಸೈಡಿಗೆ ಹಪ್ಪಳ ಇರಬೇಕು. ಪಲಾವ್ ಮಾಡಿದಾಗ ನಮ್ಮ ಮನೇಲಿ ಸೈಡಿಗೆ ಹಪ್ಪಳ ಅಥವಾ ಸಂಡಿಗೆ ಇರಬೇಕು. ಅದೇ ರೀತಿಯಾಗಿ ಹಪ್ಪಳ ಇತ್ತು, ಮಾಲಿಂದ ತೊಗೊಂಬಂದಿದ್ದೆ, ಅದನ್ನೇ ಮಾಡು ಅಂತ ಹೇಳಿದ್ರು, ಅದನ್ನೇ ಮಾಡಿದ್ದೆ. ಪಲಾವ್ ಮಾತ್ರ ಘಮ ಘಮ ಅಂತ ಇತ್ತು. ಯಾವಾಗ ಬ್ಯಾಟಿಂಗ್ ಮಾಡ್ತೀನೋ ಅಂತ ಕಾಯ್ಕೊಂತ ಕೂತ್ಕೊಂಡಿದ್ದೆ. ಹಸ್ಬೆಂಡ್ ಬೇರೆ ಬರ್ತಾನೆ ಇರಲಿಲ್ಲ, ಮೊದಲು ಬ್ಯಾಟಿಂಗ್ ಮಾಡಿಬಿಡೋಣ ಅಂತ. ಫೈನಲ್ ಆಗಿ ಹಸ್ಬೆಂಡು ಬಂದರು, ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಹಾಗೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮಿರರ್ ಮುಂದೆ ಕೂತ್ಕೊಂಡಿದ್ದೆ, ಒಂದು ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡ್ತಾ ಇದ್ದೆ. ಅದನ್ನು ಇದರಲ್ಲಿ ಶೇರ್ ಮಾಡೋಣ ಅಂತ ಅನಿಸ್ತಾ ಇತ್ತು, ಅದಕ್ಕೆ ಶೇರ್ ಮಾಡಿದ್ದೀನಿ. ಸುಮ್ಮನೆ ಕುತ್ಕೊಂಡಿದ್ದೆ, ಹಾಗೆ ಒಂದು ಈ ರೀಲ್ಸ್ ಮಾಡಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಪರ್ಸ್ನಲ್ ಆಗಿ ಇಷ್ಟ ಆಯಿತು. ಅದು ಮತ್ತೆ ಮಾರ್ನಿಂಗ್ ಎದ್ಬಿಟ್ಟು ಗುರುವಾರ ಅಂತ ಬೇಗ ಬೇಗ ಕೆಲಸ ಮಾಡಿಕೊಂಡು ರಾಯರ ಪೂಜೆ ಮಾಡಬೇಕಂತ ಬೇಗ ಬೇಗ ಕೆಲಸ ಮಾಡೋದಕ್ಕೆ ಅವಸರ ಮಾಡ್ಕೊತಾ ಇದ್ದೆ. ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ಟು ಹಾಗೆ ಹೊರಗಡೆ ರಂಗೋಲಿ, ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕಲರ್ ಹಾಕಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ತುಳಸಿ ಕಟ್ಟೆ ಹತ್ರನೂ ಈ ಥರ ಕಮಲ್ದು ಹೂವು ಹಾಕಿದ್ದೆ, ಚೆನ್ನಾಗಿತ್ತು. ಮಳೆ ಬರುತ್ತೆ ಅಂತ ಒಂದು ಭಯ ಇತ್ತು, ಆದರೆ ಮಳೆ ಬರಲಿಲ್ಲ. ಇವತ್ತು ಚೆನ್ನಾಗಿತ್ತು, ಖುಷಿಯಾಗಿತ್ತು. ಮಳೆ ನೋಡಿ ನೋಡಿ ಸಾಕಾಗಿಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಬಿಸಿಲಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಹೆಂಗೋ ಬಿಸಿಲು ಬಿತ್ತು. ರಂಗೋಲಿ ಎಲ್ಲ ಹಾಕಿಬಿಟ್ಟು ಮತ್ತು ಪೂಜೆ ಸಾಮಾನೆಲ್ಲ ತೊಳಿಬೇಕಂತ ಪೂಜೆ ಸಾಮಾನೆಲ್ಲ ಹೊರಗಡೆ ಇಟ್ಟಿದ್ದೆ ತೊಳೆಯೋದಕ್ಕೆ. ಮಳೆ ಬಂದು ಬಂದು ಕ್ಲೈಮೇಟ್ ಎಲ್ಲ ನೋಡಿ ಹೆಂಗಾಗಿದೆ, ಎಲ್ಲ ಹಸಿ ಹಸಿ ಹೊರಗಡೆ ಎಲ್ಲ ನೆಲ ಎಲ್ಲ ಹಸಿ ಹಸಿ ಆಗಿಬಿಟ್ಟಿತ್ತು. ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಚ್ಚಗಾಗಿತ್ತು, ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ರೀತಿ ಮತ್ತು ಉಪ್ಪಿಟ್ಟು ಮಾಡಬೇಕಲ್ವ ಹಸ್ಬೆಂಡಿಗೆ. ಗುರುವಾರ ನಾನೇನು ಊಟ ಮಾಡೋದಿಲ್ಲ, ಹಸ್ಬೆಂಡಿಗೆ ಉಪ್ಪಿಟ್ಟು ಮಾಡ್ಕೊಡೋಣ ಅಂತ ಉಪ್ಪಿಟ್ಟು ಮಾಡಿಕೊಡ್ತಾ ಇದ್ದೆ. ಇಲ್ಲಿ ನೋಡಿ, ಇಲ್ಲೂ ಗ್ರೀನ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಮಳೆ ಬಂದುಬಿಟ್ರೆ ಏನೋ ಒಂಥರ ಮೈಂಡು ಫ್ರೆಶ್ ಇರೋದಿಲ್ಲ ಫ್ರೆಂಡ್ಸ್. ನನಗೆ ಬಿಸಿಲಿರಬೇಕು, ಬಿಸಿಲಿದ್ದರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಂತ ಬಿಸಿಲು ಅಂತಿರ್ತೀನಿ ಅಷ್ಟೇ. ಇರಬೇಕು, ಬಿಸಿಲು ಜಾಸ್ತಿ ಇರಬಾರ್ದು. ಮಳೆ ಬಂದರೆ ಬಿಸಿಲು ಬೇಕಂತೀವಿ, ಬಿಸಿಲು ಬೇಕಂದ್ರೆ ಬಿಸಿಲಿದ್ರೆ ಮಳೆ ಬೇಕು ಅಂತೀವಿ. ಹಿಂಗೆ ನಾವು ಅದಿದ್ರೆ ಇದು ಇದ್ರೆ ಅದು. ಉಪ್ಪಿಟ್ಟೆಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಫೈನಲ್ ಆಗಿ ರಾಯರ ಪೂಜೆ ಮಾಡಿದ್ದೀನಿ. ಹಾಗೆ ಹಸ್ಬೆಂಡು ಹಣ್ಣು ತೊಗೊಂಬಂದಿದ್ರು. ಇಲ್ಲಿ ಪುಟ್ಟಲ್ಲಿರೋ ಹಣ್ಣು ಹಸ್ಬೆಂಡ್ ತೊಗೊಂಬಂದಿರೋದು, ಸೈಡಿಗಿರೋ ಹಣ್ಣು ಪಕ್ಕದ ಮನೆ ಆಂಟಿ ಕೊಟ್ಟಿರೋದು. ಪುಟ್ಟಾಗಿರೋ ಹಣ್ಣು ಮಾತ್ರ ತುಂಬ ಅಂದರೆ ತುಂಬಾ ಸ್ವೀಟಾಗಿತ್ತು, ಚೆನ್ನಾಗಿತ್ತು. ಸೈಡ್ಗಿರೋ ಹಣ್ಣು ಆಂಟಿ ಕೊಟ್ಟಿರೋದು ಇನ್ನೂ ಟೇಸ್ಟ್ ನೋಡಿಲ್ಲ, ಅದು ಹುಳಿ ಇದೆನಾ ಸ್ವೀಟ್ ಇದೆನಾ ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ ತೊಗೊಂಬಂದಿರೋ ಹಣ್ಣು ಮಾತ್ರ ತಿಂದಿದ್ದೀನಿ. ಒಂದೇ ಹಣ್ಣು ತಿಂದಿದ್ದೀನಿ ಫ್ರೆಂಡ್ಸ್, ಚಿಕ್ಕದು ಹಣ್ಣು ತಿಂದಿದ್ರೆ 2 ಪಿಂಪಲ್ಸ್ ಆಗಿದೆ. ಮಾವಿನ ಹಣ್ಣು ತಿಂದರೆ ನನಗೆ ಬೇಗ ಪಿಂಪಲ್ಸ್ ಆಗುತ್ತೆ ಫೇಸ್ ಮೇಲೆ, ಅದಕ್ಕೆ ನಾನು ಹಿಂದೆ ಮುಂದೆ ನೋಡ್ತೀನಿ. ಆದರೂ ಇಲ್ಲ ಫ್ರೆಂಡ್ಸ್, ಬಿಡೋದಿಲ್ಲ, ಪಕ್ಕ ತಿಂದೇ ತಿಂತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಪಿಂಪಲ್ಸ್ ಆಗುತ್ತೆ ಅಂತ ಹಣ್ಣು ತಿನ್ನೋದಕ್ಕೆ ಬಿಡೋಕ್ಕಾಗುತ್ತಾ ಫ್ರೆಂಡ್ಸ್? ಇಲ್ಲ ಫ್ರೆಂಡ್ಸ್, ತಿನ್ನಲೇಬೇಕು. ಹಾಗೆ ಹಸ್ಬೆಂಡಿಗೆ ಟಿಫನ್ ಎಲ್ಲ ಕೊಟ್ಬಿಟ್ಟು ಕಾಫಿ ಮಾಡಿಕೊಡು ಅಂತಂದರು, ಕಾಫಿ ಮಾಡಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋ ಬಂದು ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಲೆಂತ್ ಮಾಡೋಕ್ಕಾಗಲಿಲ್ಲ. ಇವತ್ತಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.